ಜಮಖಂಡಿ ಊರಿನಿಂದ ನಿಮ್ಮೂರು ಯಾವ್ದ್ರಿ? ಕಡ್ಕೋಡ್ರಿ ಮರಿಗುದ್ದಿ ಸರ್. ಮರಿಗುದ್ದಿ. ಜಮಖಂಡಿಯಿಂದ ಮರಿಗುದ್ದಿ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ ಸರ್? ಒಂದು ಜಮಖಂಡಿಯಿಂದ ಮರಿಗುದ್ದಿ 15 ಕಿಲೋಮೀಟರ್ ಸರ್. 15 ಕಿಲೋಮೀಟರ್. ಮರಿಗುದ್ದಿಯಿಂದ 4 ಕಿಲೋಮೀಟರ್ ಆಗುತ್ತೆ. ಹೌದು ಸರ್. 15 ಕಿಲೋಮೀಟರ್ ಮರಿಗುದ್ದಿ ಜಮಖಂಡಿ. ಹಾಂ ರೈಟ್. ಬಿಜಾಪುರದಿಂದ ಜಮಖಂಡಿಯಿಂದ ಇಲ್ಲಿ. ಹಾಂ ರೈಟ್. ಈಗ ನೀವು ಇಷ್ಟು ದೂರ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಮಾಡ್ತೀರಿ ಸರ್ ನೀವು? ಸರ್ ಇಲ್ಲ ಸರ್, ಆಗ ನಾವು ಲೆವೆಲಿಂಗ್ ನಿಮ್ಮಲ್ಲಿ ಬೆಳೆದ ಪ್ರಾಡಕ್ಟ್ ಆಗಲಿ ಇದು ಕಿಸ್ಮಿಸ್ ಮಾಡ್ತೀರಿ. ಹಾಂ. ಇದರಿಂದ ಉಳಿದಿದ್ದೆಲ್ಲ ನೀವು ನಿಮ್ಮ ಸ್ವಂತ ವೆಹಿಕಲ್ ಅದ? ಟ್ರ್ಯಾಕ್ಟರ್ ಅದ ರೀ ನಿಮ್ದು? ಟ್ರ್ಯಾಕ್ಟರ್ ರಿಕ್ಷಾ ಐತ್ರಿ, ಆಮೇಲೆ ಟಾಟಾ ಸುಮೋ ಐತಿ, ಆಮೇಲೆ ಬೇರೆ ಬಾಡಿಗೆ ರಿಕ್ಷಾ ಹೇಳಿ ಒಯ್ತೀರಿ ಒಟ್ಟು ಇಲ್ಲಿಂದ ಜಮಖಂಡಿ. ಅಂದ್ರೆ 15ರಿಂದ 20 ಕಿಲೋಮೀಟ್ರ್ ನೀವು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು ಜಮಖಂಡಿಗೆ ಹೋಗ್ಬೇಕಾದ್ರೆ. ಹೌದಲ್ರಿ? ಹಾಂ ರೈಟ್. ಈಗ ನಿಮ್ಮಲ್ಲಿ ಮೇನ್ ಪ್ರಾಡಕ್ಟ್ ಏನೇನು ಹೋಗ್ತಾವ್ರಿ ಮಾರ್ಕೆಟಿಗೆ ಇಲ್ಲಿಂದ? ದ್ರಾಕ್ಷಿ ರೀ. ಹಾಂ. ಮತ್ತು ಬಾಳೆ ಪೇರು ಆಮೇಲೆ ಕಾಯಿಪಲ್ಲೆ ಎಲ್ಲ ಕಾಯಿಪಲ್ಲೆ ಇವೆಲ್ಲ ಹೋಗ್ತಾವೆ ಮಾರ್ಕೆಟಿಗೆ. ನಿಮಗೆ ಯಾವುದೇ ಮಾರ್ಕೆಟಿಂಗದಿಂದ ನಿಮಗೆ ಲಾಭ ಅನ್ನಿಸ್ತದೋ ಹೆಂಗೋ? ನಿಮಗೆ ಇಲ್ಲಿ ಲೋಕಲ್ ಮಾರ್ಕೆಟೇ ಆಗಲಿ ಅಥವಾ ನೀವು ಇಲ್ಲಿಂದ ದ್ರಾಕ್ಷಿ ಯಾಕೆ ನಾ ಇದನ್ನು ಕ್ವಶನ್ ಕೇಳಕತ್ತೀನಿ ಅಂದ್ರೆ, ಈಗ ದ್ರಾಕ್ಷಿ ಕೆಲವೊಂದು ಫಳಗಳನ್ನೇ ತೆಗೆದು ಎಲ್ಲ ಕ್ಯಾನ್ಸಲ್ ಮಾಡಿ ತೆಗೆದು ಹೋಗಿತಾ ಇದ್ದಾರೆ ದ್ರಾಕ್ಷಿ. ಹೌದ್ರಿ ಸರ್. ಹೌದ್ರಿ. ಯಾಕಂದ್ರೆ ಲಾಸ್ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಲಾಸ್ ಆಗ್ತದೆ ಅಂದರೆ ಈಗೇನಾಗೈತೆ ರೀ, ರೇಟ ವರ್ಷದಷ್ಟು ರೇಟ್ ಇಲ್ರಿ ವರ್ಷ. ಈ ಎಕ್ಸ್ಪೋರ್ಟ್ ಮಾಲಿಗೂ ಹಸಿಕಾಯಿಗೂ ರೇಟ್ ಇಲ್ರಿ, ಆಮೇಲೆ ಇದಕ್ಕೂ ರೇಟ್ ಇಲ್ರಿ. ಅದರ ದರ್ಶನ ದ್ರಾಕ್ಷಿ ಕಡಿಮೆ ಮಾಡಾಕತ್ತಾರ ರೀ. ನಾವು ಸ್ವಂತ ಎಲ್ಲ ಮಾಡ್ತೀವಿ ಅಂತೇಳಿ ನಮ್ಗೆ ಒಂದು ಸ್ವಲ್ಪ ಉಳಿತಾಯ ಆಕೈತೆ, ಲಾಭ ಅನ್ನಿಸ್ತದೆ ನಮಗೆ ಸರ್. ಕ್ವಾಲಿಟಿ ಮೇಂಟೈನ್ ಮಾಡಿ ಸರ್. ಕ್ವಾಲಿಟಿ ಒಳಗೆ ಮೀನೇ ಸರ್, ಎಲ್ಲರೂ ಕ್ವಾಲಿಟಿ ಮಾಡಂಗಿಲ್ಲ ಸರ್. ನಾವು ಕ್ವಾಲಿಟಿ ಮಾಡ್ತೀವಿ ಅಂದ ಕೂಡಲೇ ಮಂದಿಕ್ಕಿಂತ ಒಂದು 20-30 ರೂಪಾಯಿ ಜಾಸ್ತಿ ಮಾಡೋದು ಅಂದ್ರೆ ಹೆಂಗೆ ರೀ ಹೇಳಿ? ಕ್ವಾಲಿಟಿ ಸರ್, ಈಗ ಮಂದಿ ಏನು ಮಾಡ್ತಾರೆ ರೀ, ಈಗ ಇದು ಮಿಲ್ ಬಗ್ ಬರಲಿ ಅಥವಾ ಇದೇನೋ ತ್ರಿಪ್ಸ್ ಬರಲಿ, ಅವಾಗ ಕಟ್ಟಾಗಿ ಅವ್ರು ಟ್ರೀಟ್ಮೆಂಟ್ ಮಾಡಂಗಿಲ್ಲ ಸರ್. ಅವರು ಅದಕ್ಕೆ ಏನು ಕೊಡಬೇಕು ಅದನ್ನ ಕಟ್ಟಾಗಿ ಕೊಡಂಗಿಲ್ಲ, ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ನಿರ್ಲಕ್ಷ್ಯ ಮಾಡಿ ಕೂಡಲೇ ಅದು ನಾಳೆ ಅದು ಆ ರೋಗಕ್ಕೆ ಆಹುತಿ ಆಕೈತೆ ಸರ್. ಅದು ಹಿಂಗಾಗಿ ಅದು ಎಷ್ಟೇ ಇದು ಮಾಡಿನೂ ಮ್ಯಾಗ ರಿಂಕಲ್ ಬರಾಕತ್ತೈತಿ, ಮ್ಯಾಗ ಲೈನ್ಸ್ ಬರಾಕತ್ತವು. ಅದು ಕ್ಲಿಯರ್ ಆಗಿ ಮೊಳಗೆ ಕಾಣ್ಲಾರ ಸಂಬಂಧ ಅದನ್ನ ಅವ್ರು ರೇಟ್ ಕಡಿಮೆ ಮಾಡ್ತಾರೆ ಸರ್. ಆ ಥರ ನಾವು ಇಲ್ಲಿ ಪಲ್ಪ್ ಸರ್, ಶುಗರ್ ಪಲ್ಪ್ ಅಂದರೆ ಟೋಟಲ್ ಮಾಲ್ ಪಲ್ಪ್ ಇತ್ತಂದ್ರೆ ಶೈನಿಂಗ್ ಚಂದ ಇರ್ತೈತಿ, ಶೈನಿಂಗ್ ಬರ್ಬೇಕು ಸರ್. ಅದು ಮಾಲ್ ಜಾಸ್ತಿ ಹಿಡಿದ್ರಿ ಆಮೇಲೆ ಮನಕ್ಕೆ ಸರಿಯಾಗಲ್ಲ ರೀ, ಅದು ಸ್ವಚ್ಛ ಹಂಗೆ ಆಕೈತ್ರಿ. ಅದ್ರ ದಶದಿಂದ ಅವರು ರೇಟ್ ಕಡಿಮೆ ಬರ್ತೈತೆ ರೀ. ನಮ್ಮ ಮಾಲ್ ಕ್ವಾಲಿಟಿ ಮಾಡ್ತೀವಿ ರೀ, ರೇಟ್ ಜಾಸ್ತಿ ತೊಗೋತೀವಿ. ರೇಟ್ ಜಾಸ್ತಿ. ಓಕೆ ಸರ್. ಈಗ ನೀವು ಇದರಿಂದ ದ್ರಾಕ್ಷಿಗೆ ಮೊದಲು ಕೆಮಿಕಲ್ ಹೊಡೆದಿರ್ತೀರಿ ಸರಿ, ನಂತರ ದ್ರಾಕ್ಷಿಯಿಂದ ಕಿಸ್ಮಿಸ್ ಮನುಕ್ ಮಾಡ್ತೀರಿ ಸರಿ, ಮನುಕ್ ಮಾಡೋ ಮುಂದೆ ಕೆಮಿಕಲ್ ಹೊಡಿತೀರಿ. ಹಾಂ. ಎಷ್ಟು ಒಂದು ವರ್ಷದೊಳಗೆ ದ್ರಾಕ್ಷಿಗೆ ಎಷ್ಟು ಕೆಮಿಕಲ್ ಹೊಡಿತೀರಿ ಸ್ಪ್ರೇ ನೀವು? ಒಂದು ಸರಾಸರಿ ಒಂದು 20 ಸಾರಿ ಆಗ್ಬೋದಲ್ಲ ಸರ್? 20 ಸಾರಿ ಅಂದ್ರೆ ಕನಿಷ್ಠ ಎಷ್ಟು ಲೀಟರ್ ಆಗಿರ್ತದೆ ರೀ ಇದು ಒಂದು ವರ್ಷದಾಗ? ಒಂದು ಸಲಕ್ಕೆ 500 ಸರ್, 500 ಲೀಟರ್ ಸರ್. ಒಂದು ಸಲಕ್ಕೆ 500 ಲೀಟರ್. ಸರಿ ಸರ್. 500 ಲೀಟರ್ ಅಂದ್ರೆ 20 ಸಲ. ಹಾಂ ರೀ. ಹೌದಾ ಸರ್? ಹೌದು ಸರ್. ಅಂದ್ರೆ 10,000 ಲೀಟರ್ ನೀವು ಕೆಮಿಕಲ್ ಹೊಡೆದಿರಿ. ಅಷ್ಟಾಗುತ್ತೆ ಸರ್. 10,000 ಲೀಟರ್ ಕೆಮಿಕಲ್ ಹೊಡೆದು ಮುಂದೆ ನೀವು ಮನುಕ್ ಮಾಡುವ ಮುಂದೆ ಅವಾಗ ಎಷ್ಟು ಲೀಟರ್ ಹೊಡಿತೀರಿ ಹಾಗೂ ಸರ್? ಒಂದು ಡಿಪ್ಪಿಂಗ್ನಾಗ ರೀ, ಆಮೇಲೆ ಇದು ಹಾಗೂ ಕೂಡ ಸರ್ ಟೋಟಲ್ ಅದ್ರಾಗೂ ಜಾಸ್ತಿನೇ ಹೋಗೈತೆ ರೀ. ಅಂದಾಜು ಲೀಟರ್ದೊಳಗೆ ಹೇಳ್ಬೇಕಂದ್ರೆ ಹಾಗೂ ಒಂದು 300 ಲೀಟರ್ ರೀ. ನೋಡಿ ವೀಕ್ಷಕರೇ ಮತ್ತು ರೈತ ಬಾಂಧವರೇ, ನಾ ಯಾಕೆ ಈ ಕ್ವಶನ್ ಕೇಳಕತ್ತೀನಪ್ಪ ಅಂದ್ರೆ, ಈಗ ಸಾವಿರಾರು ಲೀಟರ್, ಈಗ 10,000 ಲೀಟರ್ ಅಂದ್ರು. ಹೌದು. 10,000ರಿಂದ 11,000 ಲೀಟರ್ ದ್ರಾಕ್ಷಿ ಹೊರಗೆ ಬರೋದ್ರಾಗ ಕಿಸ್ಮಿಸ್ ಮಾಡೋದ್ರೊಳಗೆ ಒಬ್ಬರೇ ಹೊಳಿತಾನೆ ಅದಕ್ಕೆ. ಅದು ನಮ್ಮ ಮಕ್ಕಳು ತಿಂತಾರೆ, ಮೊಮ್ಮಕ್ಕಳು ತಿಂತಾರೆ, ನಾವು ತಿಂತೇವೆ. ಹೌದ್ರಿ. ಅದರಿಂದ ಏನು ಪರಿಣಾಮ ಬೀಳಕತ್ತಾರ ಅಂದ್ರೆ, ಹೆಚ್ಚು ಮನುಷ್ಯನ ಬ್ಲಡ್ನಲ್ಲಿ ಈ ದ್ರಾಕ್ಷಿ ಕೆಮಿಕಲ್ ಹೊಡೆದ ದ್ರಾಕ್ಷಿ ತಿನ್ನೋದ್ರಿಂದ ಕ್ಯಾನ್ಸರ್ ಅರಾಯ್ತಾಗತ್ತ. ಹೌದಲ್ರಿ. ಈಗ ನಾವು ಏನು ಹೇಳೋದ್ರಾಗಪ್ಪ ಅಂದ್ರೆ, ಈಗ ನಾ ಎಷ್ಟೋ ನಾನು ಯೂಟ್ಯೂಬ್ನೊಳಗೆ ಕೆಲವೊಂದು ಸಂಪೂರ್ಣ ಸಾವಯವ ದ್ರಾಕ್ಷಿ ಮಾಡೋರ್ದು ಮಾಡೀನಿ, ಕೆಮಿಕಲ್ ಯುಕ್ತ ಇದ್ದವ್ರದನ್ನು ಮಾಡೀನಿ ನಾ. ಸರಿ ಸರ್. ಭಿನ್ನಾಭಿಪ್ರಾಯಗಳು ಏನವಪ್ಪ ಅಂದ್ರೆ,
ಆಗಲೇ ಸರ್ ಹೇಳಿದ್ರು ಈ ಥರ ಎಲ್ಲ ರೈತರು ಹೇಳ್ತಾರೆ. ನಮಗೆ ಈಲ್ಡಿಂಗ್ ಕಡಿಮೆ ಬರ್ತದೆ, ಅದಕ್ಕೆ ನಾವು ಕೆಮಿಕಲ್ ಯೂಸೇ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸರ್, ಒಂದು ಎಕರೆಗೆ ಎಷ್ಟು ಈಲ್ಡ್ ಬರ್ತದೆ ಸರ್? ಇದು 4ರಿಂದ 4 ಟನ್ ತನಕ ಐತಿ ಸರ್. ಮನುಕೈತಿ. ದ್ರಾಕ್ಷಿ ಎಷ್ಟು ಟನ್ ಆಗುತ್ತೆ ರೀ? ದ್ರಾಕ್ಷಿ ಸರ್ ಅದ್ರ 4 ಸರ್, ಇಂಟು 4 ರೀ. 4 ಅಂದ್ರೆ 18 ಟನ್. 18 ಟನ್ ಸರ್. 18 ಟನ್ ದ್ರಾಕ್ಷಿ ಕೆಮಿಕಲ್ ಹೊಡೆದಾಗ್ತದೆ. ಹೌದು ರೀ. ಬಟ್ ಸಾವಯವ ಬೆಳೆಯವ್ರು ಏನು ಹೇಳ್ತಾರೆ 7 ಟನ್ ಆಗುತ್ತೆ ಅಂತ ಹೇಳ್ತಾರೆ. ಹಾಂ ರೀ. ಡಿಫ್ರೆನ್ಸ್ ಎಷ್ಟು ಬತ್ತು ರೀ? 9 ಟನ್ ಡಿಫ್ರೆನ್ಸ್ ಬತ್ತು. ಹೌದು ರೀ. ಅಲ್ಲಿ 9 ಟನ್ ಹಣದ ಲಾಸ್ ಆಗುತ್ತೆ. ಹೌದು ರೀ. ಈಗ ನಾನು ಸಾವಯವ ದ್ರಾಕ್ಷಿ ಮಾಡ್ಯವ್ರಿಗೆ ನೀವು ಹ್ಯಾಂಗೆ 1 ಕಿಲೋ ಮಾರತ್ರಿ ಸರ್? ನೀವು ಹಸಿಕಾಯಿ ಮಾರಿದ್ರೆ ಏನಿಲ್ಲ ಸರ್, ಇದಕ್ಕೆ ಏನು ಭಾಳ ಸರ್, ಇದ್ರೊಳಗೆ ಏನು ಭಾಳ ಪೈಪ್ ಅಲ್ಲ ನೀವು ಕೆಮಿಕಲ್ ನಿಮ್ಮದು ಮಾರ್ತಿರಲ್ಲ, ನೀವು ಹ್ಯಾಂಗೆ ಕಿಲೋ ಮಾರ್ತೀರಿ ಹಸಿಕಾಯಿ ಮಾರಿದ್ರೆ? ಸರ್ 40ರಿಂದ 35 ರೂಪಾಯಿ ತಗೋತಾರೆ ಸರ್. 40 ರೂಪಾಯಿ ಸರ್. ರೈಟ್. ನಾ ಈಗ ಸಾವಯವ ಕೃಷಿ ಬಗ್ಗೆ, ಸಾವಯವ ದ್ರಾಕ್ಷಿ ಬೆಳೆದವ್ರ ಬಗ್ಗೆ ಮಾಡೀನಿ. ಅವ್ರು ಏನು ಹೇಳ್ತಾರೆ, ಬೆಂಗಳೂರು ಪಾರ್ಟಿ ಬಂದು ಇಲ್ಲೇ ಜಮಖಂಡಿ ಜೋತಪ್ಪನವ್ರದ್ದು ಹೇಳಕತ್ತಾನ. ಸರಿ. 125 ರೂಪಾಯಿ kg ಪ್ಯಾಕ್ ಮಾಡಿಕೊಂಡು ಅಲ್ಲೇ ರೊಕ್ಕ ಕೊಟ್ಟು ಹೋಗ್ತಾರೆ ನೀವು. ಹೌದು ಸರ್. ನಿಮಗೆ ಅವ್ರಿಗೆ ಎಷ್ಟು ಪಟ್ಟು ಡಿಫ್ರೆನ್ಸ್ ಆಯ್ತು ರೀ? 4 ಪಟ್ಟು ಆಯ್ತಲ್ಲ ಸರ್. 4 ಪಟ್ಟು ಡಿಫ್ರೆನ್ಸ್ ಆಯಿತು. ಸರಿ. ನೀವು ಆಗಲೇ ಒಂದು ಮಾತು ಅಂದ್ರಿ ನೀವು, ನಮಗೆ ಈಲ್ಡ್ ಕಡಿಮೆ ಬರ್ತದೆ, ಹಣ ಕಡಿಮೆ ಬರ್ತದೆ ಅನ್ನೋ ಮಾತು ಮಾತಾಡೋದು. ಹೆಂಗೆ ಇದಕ್ಕೆ ಹೆಂಗೆ ಟ್ಯಾಲಿ ಮಾಡ್ತೀರಿ? ನಿಮ್ಮ 4 ಪಟ್ಟು ಅಲ್ಲಿ ಆರ್ಗ್ಯಾನಿಕ್ ಮಾರ್ಲಿಕ್ಕತ್ತಾವ. ಬೆಂಗಳೂರದವ್ರು ಸ್ವಂತ ಬಂದು ಆರ್ಗ್ಯಾನಿಕ್ ಒಯ್ಲಿಕ್ಕತ್ತಾರ 125 ರೂಪಾಯಿ ಕಿಲೋ. ಸರಿ. ಮತ್ತು ನಿಮಗೆ 3 ಪಟ್ಟು ಲುಕ್ಸಾನ್ ಆಯ್ತತ್ತ ಹೇಳಾಗ ವಿಚಾರ ಬರ್ಬೋದು ಸರ್. ಅವ್ರು ಕೆಲವಷ್ಟು ಇವು ಸಣ್ಣ ಬರ್ತಾವಲ್ಲ ಸರ್, ಒಂದು ಸ್ವಲ್ಪ ಪಲ್ಪ್ ಕಡಿಮೆ ಬರ್ತಾವಲ್ಲ ರೀ. ಪಲ್ಪ್ ಕಡಿಮೆ ಇದ್ದಲ್ಲ ಅವ್ರದ್ದು ಕಟ್ ಮಾಡಿ ಸರ್ ತಲೆ ಹೋಗಿತಾರೆ ಸರ್. ಎಕ್ದಮ್ ಪ್ಯೂರ್ ಏನಂತಾರೆ ಪಲ್ಪ್ ಟು ಪಲ್ಪ್ ಅಷ್ಟೇ ಹೋಗ್ತಾರೆ ಸರ್ ಅವರು. ಅದು ವೇಸ್ಟೇಜ್ ಒಂದು 30 to 40% ಮಾಡ್ತಾರೆ. ನಾವು ಸಲ ಫಸ್ಟಕ್ಕೆ ಒಂದು 2 ಸಲ ಕೊಟ್ಟಿವಿ ಸರ್. ಇಲ್ಲ ಆ ಲಾಸ್ಟ್ನಾಗ ಸರ್ ಅದೆಲ್ಲ ಅದೇನು ವೇಸ್ಟೇಜ್ ಆಗತ್ತಲ್ಲ, ಆ ವೇಸ್ಟೇಜ್ ಇಲ್ಲ ಎಲ್ಲ ಇಲ್ಲಿ ನಮ್ಮ ಇದ್ರಾಗಾದ್ರೆ ಮೊಣಕಾಕ ಸರ್ ಇದೆಲ್ಲ. ಅದು ಕೂಡ ನಮ್ಗೆ ಯೂಸ್ ಆಕೈತಿ, ಅಲ್ಲಿ ಅದನ್ನ ತೆಗೆದು ಹೋಗ್ತಾರೆ ಅವರು. ರೈಟ್ ಸರ್. ಈಗ ಮನುಕಾದರೂ ಈಗ ಅವ್ರ ಮನುಗೂ ನಾನು ತಿಂದೀನಿ, ನಾನು ಒಯ್ದೀನಿ ಮನೆಗೆ. ಹೌದು ಸರ್. ಕಂಪ್ಲೀಟ್ ಬ್ಲ್ಯಾಕಿಶ್ ಇರ್ತಾವೆ. ಹೌದು ಸರ್. ವೈಟ್ ಅಂತ ಮನುಕ್ ಇರೋದೇ ಇಲ್ಲ. ಹೌದು. ನೀವು ವೈಟ್ ಬರ್ಬೇಕಾದ್ರೆ ಗಂಧಕ ಸ್ಪ್ರೇ ಮಾಡ್ತೀರಿ. ಹೌದಲ್ಲ ಸರ್. ಗೋಲ್ಡನ್ ಕಲರ್ ಗಂಧಕ ಸ್ಪ್ರೇ ಮಾಡ್ತೀರಿ. ದಟ್ ಈಸ್ ಆಲ್ಸೋ ಡೇಂಜರ್. ಹೌದು. ಹ್ಯೂಮನ್ ಬಾಡಿಗೆ ಡೇಂಜರ್. ಅದನ್ನ ನಾವು ಯಾವುದೋ ಅಡಿಗೆ ಒಳಗೆ ಹಾಕ್ತೇವೆ, ತಿಂತೇವೆ, ಮಾಡ್ತೇವೆ, ಅದೆಲ್ಲ ಪಾಯ್ಸನ್ ಹೇಳ್ರಿ. ಸರಿ ಸರ್. ಹಾಂ, ಈಗ ನಾ ಹೇಳಕತ್ತಿದ್ದೇನು, ಈಗ ನೀವು ಒಬ್ಬರೇ ಅಂತಲ್ಲ. ಸರಿ. ನನಗೆ ಎಷ್ಟೋ ರೈತರು ಕೆಮಿಕಲ್ ಯೂಸ್ ಮಾಡೋರು ಅಂತಾರೆ. ಸರ್, ನಾವು ಒಂದು ಎಕರೆಗೆ 16ರಿಂದ 18 ಟನ್ ತೆಗಿತೇವೆ. ಹೌದು. ಸಾವಯವ ಮಾಡೋರು 7 ಟನ್ ತೆಗಿತಾರೆ. ನಮಗೆ 9 ಟನ್ನದು ಲಾಸ್ ಆಗ್ತದೆ. ಹೆಂಗೆ ಲಾಸ್ ಆಗುತ್ತೆ ಸರ್? ನಿಮ್ಮದು ಮಾಡ್ತಾರೆ 30-40 ರೂಪಾಯಿ, ಸರ್ ಅವ್ರದ್ದು ಮಾಡ್ತಾರೆ 125 ರೂಪಾಯಿ. ಸರ್ ಎಕ್ಸ್ಪೋರ್ಟ್ ಆದಷ್ಟೇ ಅಲ್ಲ ಸರ್, ಎಕ್ಸ್ಪೋರ್ಟ್ ಆಗಿದ್ರೆ ಅವರು ಕೂಡ ನಮ್ಮ ಲೆವೆಲ್ದಾಗ ಮಾಡ್ತಾರೆ. ಎಕ್ಸ್ಪೋರ್ಟ್ ಬೆಂಗಳೂರದವ್ರು ಬಂದು ಹೋಯ್ತಾ ಇದ್ದಾರೆ ಇಲ್ಲಿ 125 ರೂಪಾಯಿ. ಅದೇ ಎಕ್ಸ್ಪೋರ್ಟ್ ಸರ್. ಹಸಿಕಾಯಿ ಅದೇ ಎಕ್ಸ್ಪೋರ್ಟ್ ಸರ್. ಅಲ್ಲ, ವಾಟ್ ಎವರ್ ಇಟ್ ಮೇ ಬಿ, ಎಕ್ಸ್ಪೋರ್ಟ್ ಇವ್ರಿಗೆ 125 ಸಿಗುತ್ತಿಲ್ರಿ ಸರ್. ಹಾಂ ರೀ ಸರ್. ಎಕ್ಸ್ಪೋರ್ಟ್ ಆದ್ರೆ ಮಾತ್ರ ಸಿಗುತ್ತೆ ರೀ. ಇದ್ರ ಅವರು ಕೂಡ ನಮ್ಮ ಲೆವೆಲ್ ಇರ್ತಾರೆ. ಅದು ನಿಮ್ಮ ನಮ್ಮ ದೈವ್ರಿ ಸರ್. ಎಕ್ಸ್ಪೋರ್ಟ್ ಆದ್ರೆ ಬಿಟ್ರೆ ಸರಿ ಸರಿ ಸರಿ. ಈಗ ಅವರು ಪ್ರೆಸೆಂಟ್ನೊಳಗೆ 120 ಈಗ ಜಸ್ಟ್ ಆಗಲೇ ಫೋನ್ ಮಾಡಿದ್ದೆ, ಈಗ ಬೆಂಗಳೂರು ಪ್ಯಾಕ್ ಆಗಿ ಹೋಗ್ಲಕತ್ತವ ಅಂತ ಹೇಳ್ತಾರ. ಹೌದು ಹೌದ್ರಿ. ಮತ್ತು ಅವ್ರು ನಿಮ್ಗಿಂತ ಪ್ರಾಫಿಟ್ ಆದ್ರಲ್ರಿ. ಹೌದ್ರಿ. ಖರ್ಚು ಕಡಿಮೆ ಅಲ್ಲ ಸರ್ ಅವ್ರು. ಹಾಂ, ಹೌದ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ, ನಾ ಇದೆಲ್ಲ ಯಾಕೆ ನಿಮಗೆ ಹೇಳೋದಂದ್ರೆ ನಿಮಗೂ ವಿನಂತಿ ಮಾಡ್ಕೋತೀನಿ ನಾನು, ಆದಷ್ಟು ನೈಸರ್ಗಿಕ ಕಡೆ ಹೋರಿ. ಸರಿ ಸರ್. ಹಾಂ, ನೈಸರ್ಗಿಕ ಬೆಳೀರಿ. ಯಾಕಂದ್ರೆ ನಾವು ಬರೀ ಹಣದ ವಿಚಾರ ಮಾಡಿದೆವು, ನಾವು ಹಣ ಹೆಚ್ಚು ಗಳಿಸ್ಬೇಕಂತ ಮಾಡಿದೆವು ಅಂದ್ರೆ ನಾವು ಹಣ ಗಳಿಸೋದಕ್ಕೆ ಅಷ್ಟೇ ನಾವು ಸಾರ್ಥಕ ಅಲ್ಲ ಜೀವನ. ಹೌದ್ರಿ. ಹಾಂ, ಸಮಾಜ ಸೇವೆ ಎಂತಿಂಥವ್ರು ಸಂತರು ಸಮಾಜ ಸೇವೆ ಮಾಡಿ ಎಲ್ಲ ಈ ಗೌತಮ್ ಬುದ್ಧ ಮತ್ತು ಕೆಲವೊಬ್ಬರು ಸಂತರು ಏನಾಗ್ಯಾರ, ಮಹಾವೀರ, ಇವರೆಲ್ಲ ರಾಜರ ಮಕ್ಕಳವರು. ಎಲ್ಲ ಕಿಂಗ್ಡಮ್ ರಾಜರ ಮಕ್ಕಳು ಬಿಟ್ಟು ಹೋಗ್ಬಿಟ್ರು, ಅವ್ರು ತ್ಯಾಗ ಮಾಡಿ. ನಾವು ಅದು ಅಂತರೂ ಮಾಡೋದಿಲ್ಲ. ನಾವು ಸಂಸಾರ ಬಿಟ್ಟು ಹೋಗೋರು ಯಾರು ಇಲ್ಲ. ಈಗ ಸಂಸಾರ ಹಿಡ್ಕೊಂಡೇ ಮಾಡ್ಬೇಕು. ಹೌದಲ್ರಿ. ನಾವು ಇಷ್ಟು ಮಾಡೋಕ್ಕಾಗಲ್ಲ ಅಂತ ನಾನು ನಿಮಗೆ ಕೇಳ್ತೀನಿ. ನಾವು ಸಾವಯವ ಮಾಡಿ ಉಳಿದೆಲ್ಲ ಸಾವಯವ ಮಾಡಕತ್ತಿದ್ವಿ ಸರ್. ನಾವು ಮುಂದಿಂದೆಲ್ಲ ಸರ್ ಎಲ್ಲ ಸಾವಯವ ಸರ್. ನಮ್ಮದು ದ್ರಾಕ್ಷಿ ಮಾತ್ರ ಸ್ವಲ್ಪ ಇದೈತೆ ಸರ್. ಉಳಿದೆಲ್ಲ ನಾವು ಆರ್ಗ್ಯಾನಿಕ್ ಒತ್ತು ಕೊಟ್ಟಿವಿ. ಏನಪ್ಪ ಅಂದ್ರೆ ನೋಡ್ರಿ,
ನಾ ಆ್ಯಕ್ಚುಲಿ ಈಗ ಏನೂ ಇಲ್ಲಪ್ಪ 100-150 ರೈತರದ್ದು ವಿಡಿಯೋ ಮಾಡಿರ್ಬೇಕು ನಾನು ಯೂಟ್ಯೂಬ್ ತೆಗೆದನು. ಸರಿ ಹೌದ್ರಿ. ಹೆಚ್ಚು 99% ನೈಸರ್ಗಿಕ ಕೃಷಿಕರ ಹತ್ತಿರ ಹೋಗ್ತೀನಿ ನಾನು. ಹೌದು ಹೌದು ಸರ್. ಹಾಂ ಹೌದ್ರಿ. ಒಂದು ವೇಳೆ ನಿಮ್ಮಂಥವ್ರು 10 ಬಂದ್ರೆ ನಾ ಇದೇ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಆದಷ್ಟು ನೈಸರ್ಗಿಕ ಕಡೆಗೆ ಹೊರಡ್ರಿ. ಇಲ್ಲ ಸರ್ ನೈಸರ್ಗಿಕ ಈಗ ನೀವು ಯಾವುದೇ ಆಗಲಿ, ನಿಮ್ಮಲ್ಲಿ ಪೇರು ಹಣ್ಣು ಅಂತೀರಿ, ನಿಮ್ಮಲ್ಲಿ ಬಾಳೆಹಣ್ಣ ಆಗಲೇ ನೀವು ಬಾಳೆಹಣ್ಣು ಕೊಟ್ಟರೆ ತಿಂದೇವನು, ಈ ರುಚಿ ಬಾಳೆಹಣ್ಣು ನೀವು ಸಿಟಿಯಾಗಿ ಸಿಗಲ್ಲ ನಿಮ್ಗೆ. ಹೌದು ಹೌದು ಸರ್. ಇಲ್ರಿ ಅದಕ್ಕೆಲ್ಲ ನಾವು ಕೆಮಿಕಲ್ ಏನು ಗೊಬ್ಬರ ಗೊಬ್ಬರ ಹಾಕಂಗಿಲ್ರಿ. ಅದೇ ಥರನೂ ದ್ರಾಕ್ಷಿ ಮಾಡ್ರಿ ನೀವು. ಸರಿ ಸರಿ ಸರಿ. ನೀವು ಹಣದ ಕಡೆ ಈಗ ಅದ್ರ ತೆಳಗೆ ನೆಲಕ್ಕೆ ಭೂಮಿಗೆ ಏನು ಕೊಡ್ಬೇಕಾಗಿತ್ತು ಎಲ್ಲ ಒಂದು ಕರೆಕ್ಟ್ ಇದನ್ನ ಮಾಡ್ತೀವಿ ನಾವು. ಈಗ ಇದ್ರಾಗ ಹೊಂಟೋದ್ರಿ ಮ್ಯಾಗಿಂದ ಮತ್ತು ಅದು ಕೆಮಿಕಲ್ ಇಲ್ಲ, ಒಂದು ಸ್ವಲ್ಪ ರೋಗ ಕಂಟ್ರೋಲ್ ನಾ ಏನು ಹೇಳಕತ್ತೀನಿ ಸರ್, ನಾ ಏನು ಹೇಳಕತ್ತೀನಿ ಪೂರಾ 100% ಮಾಡ್ರಿ ಅಂತ ಹೇಳೋಲ್ಲ ನಾ. ಸರಿ. ಕೆಲವೊಮ್ಮೆ ಈಗ ಏನಾಗಿರ್ತದೆ ರೀ ಸರ್, ನನಗೆ ಯಾವುದೇ ಆಗಲಿ, ನನಗೆ ಯಾವುದೇ ಒಂದು ಇದರಲ್ಲಿ ಒಂದು ಯಾವುದೋ ಏನೋ ಒಂದು ಇಲ್ಲಿ ಗಾಯ ಆಗುತ್ತೆ, ನನಗೆ ಮಾಯೋದಿಲ್ಲ, ಅದನ್ನು ದವಾಖಾನಿಗೆ ಹೋಗಬೇಕು, ದೊಡ್ಡ ದವಾಖಾನಿಗೆ ಹೋಗಬೇಕು, ಅದು ಆಯುರ್ವೇದಿಕ್ ಹತ್ತೋದು ಕೂತ್ರು ಮಾಯಲ್ಲ ನಾನು. ಹೌದಲ್ರಿ. ನಾ ಕೆಲವೊಂದು ಅಲೋಪತಿಗೆ ಹೋಗಬೇಕು, ಅಲ್ಲಿ ಕೇಳಬೇಕು, ಡಾಕ್ಟ್ರಿಗೆ ಭೇಟಿ ಆಗಬೇಕು, ನಾ ಇಂಜೆಕ್ಷನ್ ತೊಗೊಳ್ಳೇಬೇಕು. ಹೌದ್ರಿ. ಹಾಂ ಹೌದ್ರಿ. ಈಗ ನೀವು ಡಯಾಬಿಟಿಸ್ ಇದ್ದಿದ್ದೀವಿ, ಡಯಾಬಿಟಿಸ್ಗೆ ಎಲ್ಲನೂ ಆಯುರ್ವೇದಿಕ್ ಮೇಲೆ ನಡೆಯೋದಿಲ್ಲ. ಹಾಂ ಹೌದ್ರಿ. ಈಗ ನಾವು ಕೆಲವೊಂದು ಅಲೋಪತಿಕ್ ಡಾಕ್ಟ್ರ್ ಬಳಿ ಹೋಗಿ ನಾವು ಈಗ ತೊಗೊಳ್ಳೇಬೇಕಾಗ್ತದೆ, ನಾವು ಡಯಾಬಿಟಿಕ್ ಸಲುವಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾಗುತ್ತೆ. ನಾ ಅದೂ ಹೇಳೋದಿಲ್ಲ. ಈಗ ಒಕ್ಕಲ್ತನದೊಳಗೆ ಆದಷ್ಟು 75-80% ಆರ್ಗ್ಯಾನಿಕ್ ಯೂಸ್ ಮಾಡಿರಿ. ಈಗ ಮ್ಯಾಲೆ ಕೆಲವೊಮ್ಮೆ ಸ್ಪ್ರೇ ಮಾಡ್ತೀರಿ, ಅದು ಆದಷ್ಟು ಸ್ಪ್ರೇ ಕಡಿಮೆ ಮಾಡ್ಕೋತೀವ್ರಿ. ಈ ಸ್ಪ್ರೇ ನಿಮಗೆ ಯಾಕೆ ಹೇಳ್ತೀನಿ ಕೇಳ್ರಿ. ಈಗ ನಾನು ಎಷ್ಟೋ ಕೆಲವೊಂದು ಕಡೆ ಹೋದಲ್ಲಿ ಬಂದಲ್ಲಿ ನಿಮ್ಮಂಥ ರೈತರ ಬಳಿ ಹೋಗಿ ನಾ ಎಷ್ಟೋ ನೋಡೀನಿ. ಒಬ್ಬ ರೈತರ ಬಳಿ ಯಾರೋ ಹೋಗಿದ್ದ, ಅವ್ರು ಏನು ಮಾಡ್ತಾರೆ ಗೊತ್ತಂದ್ರೆ ಮಜ್ಜಿಗೆ, ಹುಳಿ ಮಜ್ಜಿಗೆ ಹಾಕಿ ಒಂದು ಡ್ರಮ್ನಾಗಿಟ್ಟು ಅದರೊಳಗೆ 1 kg ಅಟ್ಟು ತಾಮ್ರದ ತಂತಿಯನ್ನು ಒಗಿತಾರೆ. ತಾಮ್ರದ ತಂತಿಯನ್ನು ಒಗೆದು ಕೂಡಲಿ ಅದು 1 ತಿಂಗಳು ಬಿಟ್ಟು ಕೂಡಲೇ ಕೆಟ್ಟ ವಿಷ ಆಗಿಬಿಟ್ಟಿರ್ತದೆ. ಅಂಥದನ್ನು ಬೆಳೆಗಳಿಗೆ ಹೋದ್ರೆ ಎಂಥ ರೋಗ ಇದ್ರೂ ಹೋಗುತ್ತಂತ ಅವ್ರು ಹೇಳ್ತಾರೆ. ಹೌದೌದು. ನಾವೇನು ಮಾಡ್ತೇವೆ, ರೆಡಿಮೇಡ್ ಹೋಗಿ ತಂದು ಬಿಡ್ತೇವೆ, ಅಲ್ಲಿ ತಂದು ಹೊಡೆದು ಬಿಡ್ತೇವೆ, ಅದು ತಪ್ಪು ನಮ್ಮದು. ಹೌದಲ್ರಿ ಸರ್. ಈಗ ಒಂದು ಡ್ರಮ್ನಾಗ ಮಜ್ಜಿಗೆ ಹಾಕಿ ಇದು ಮಾಡಿ 1 ತಿಂಗಳು, ಈಗ ನಮಗೆ ಹಿಂಗೆ ರೋಗ ಬರುತ್ತೆ ಅಂತ ಇಂಥ ತಿಂಗಳದಾಗ ನೀವು ಇಷ್ಟು ವರ್ಷ ದ್ರಾಕ್ಷಿ ಮಾಡೀರಿ, ಇಂಥ ಟೈಮ್ದಾಗ ರೋಗ ಬರುತ್ತೆ ಅಂತ ನಿಮ್ಗೆ ಗೊತ್ತಿರ್ತದೆ. 1 ತಿಂಗಳು ಮೊದಲೇ ಅದನ್ನು ಮಜ್ಜಿಗೆ ಒಳಗೆ ಇದು ಹಾಕಿಟ್ಟು ಹೊಡೆದ್ರೆ ಮಾತು ಮುಗಿತಲ್ಲ ಅಂತ ನಾನು. ಹೌದೌದು ಸರ್. ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸರ್ ಅದು ಒಂದು ರೋಗ ಕಂಟ್ರೋಲ್ ಮಾಡಿರಿ, ಇನ್ನುಳಿದು ಒಂದೊಂದೊಂದು ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಸರ್. ಈಗ ತಿಳ್ಕೊರಿ ನಾ ಹೇಳೋದು ಅದರಿಂದ ಏನಾಗೈತೆ ಅನ್ನೋದು ಮೊದಲು ನಮಗೆ ಸರ್. ಈಗ ನಾವು ಇಲ್ಲಿ ಕೆಮಿಕಲ್ ಬಂದಿದ್ದೇ 200 ವರ್ಷಗಳು. ಹೌದಲ್ಲ. ಅದಕ್ಕೆ ಮೊದಲು ಎಲ್ಲಿ ಕೆಮಿಕಲ್ ಇರ್ತೀರಿ ಸರ್? ಅಂದ್ರೆ ಹಿಂದಕ್ಕೆ ದ್ರಾಕ್ಷಿನೇ ಬೆಳಿತಿದ್ದಿಲ್ಲ ಯಾರು ನಮ್ಮ ಈಗ. ಫಾರ್ ಎಕ್ಸಾಂಪಲ್ ನಿಮ್ಗೆ ರಾಜಶೇಖರ್ ನಿಂಬರ್ಗಿ ಅಂತ ನಾನು ಯೂಟ್ಯೂಬ್ ಮಾಡಿ ರೈತ ಪಂಡಿತ ಪ್ರಶಸ್ತಿ ತೊಗೊಂಡ್ರು ರಾಜಶೇಖರಿಂದ. ಮೊನ್ನೆ ನಮ್ಮ ಮಂದಿರದ ಜಾತ್ರೆ ಒಳಗೆ ನಮ್ಮಲ್ಲಿ ಇಂಥವು ಜೋಳ ಬೆಳೆದಿದ್ರು ಸರ್, ಭಾಳ ಪುರಾತನ ಮುತ್ತಜ್ಜರು ಬೆಳೆಯುವ ಜೋಳ ಬೆಳೆದಿದ್ದು ಅಂತ ತಂದು ನಮಗೊಂದು 5 ಕಿಲೋ ಜೋಳ ತಂದು ಕೊಟ್ಟರು. ತಿಂದು ನೋಡ್ರಿ ಸರ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಸರ ನಮ್ಮ ಮನ್ಯಾಗ ಅದನ್ನು ಬೀಸಿ ತಂದು ತಿಂದು ನೋಡಿನಿ ನಾನು. ನಾವು ಬಿಸಿ ಚಪಾತಿ ಉಂಡಿದ್ದಕ್ಕಿಂತನೂ ಹೆಚ್ಚು ಟೇಸ್ಟ್ ಬರುತ್ತೆ, ಹೆಚ್ಚು ಮೆತ್ತಗೆ ಬರುತ್ತದೆ. ಅವು ಜೋಳ ಎಂಥವು ಗೊತ್ತಂದ್ರೆ ಸರ್, ಅತಿ ಸಣ್ಣ ಜಿನಿಗೆ ಅಗದಿ ಎಳ್ಳು ಕಾಣಿಸಂಗೆ ಆಗ್ತದೆ. ಅದು ಹಿಂದಕ್ಕೆ ನಮ್ಮ ಮುತ್ತಜ್ಜರು ಬೆಳಿತಿದ್ರಂತ್ರಿ. ಅದು ಹುಡುಕಾಡಿ ತಂದು ಆ ಬೀಜ ಬೆಳೆದಾರವರು. ಈಗ ನಾ 5 ಕಟ್ಟ ಆರ್ಡ್ರ್ ಕೊಟ್ಟೀನಿ ರೀ ಅವ್ರಿಗೆ. ಹೊರಗೆ ಜೋಳ 4,000 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತದೆ ರೀ. ನಮಗೆ 5,000 ತೊಗೊಳಕ್ಕೆ, 5,500 ತೊಗೊಳಕ್ಕೆ ಸರಿ. ಒಂದು ವರ್ಷಕ್ಕೆ ಹೋಗೋದೇ 2 ಕ್ವಿಂಟಲ್ ಹೋಗಲ್ಲ ನಮಗೆ. ಹೌದಲ್ರಿ. ನಾವು ತಿನ್ನೋದಕ್ಕೆ ಯಾಕೆ ಶಾಣಿತನ ಮಾಡ್ಬೇಕು ಸರ್? ಹೌದಲ್ರಿ. ಈಗ ಇನ್ನೊಂದು ನಾವು ವೀಕ್ಷಕರಿಗೆ ಮತ್ತು ಇವರಿಗೆ ಹೇಳ್ತೀನಿ ನಾನು, ಎಲ್ಲ ಗ್ರಾಹಕರಿಗೆ, ನಾವು ಏನು ಬೇಡ್ತೇವೆ ಒಕ್ಕಲಿಗೆ ಅಂತ ತಪ್ಪಂತ ನಾ ಹೇಳೋದಿಲ್ಲ. ತಪ್ಪು ಒಕ್ಕಲಿಗೆ ಅಂದಲ್ಲ, ನಾವು ಏನು ಬೇಡ್ತೇವೆ ಅದನ್ನು ಪ್ರಾಡಕ್ಟ್ ತೊಗೊಂಡು ಮಾಡಿಕೊಡ್ತಾನೆ ನಾವು ಒಕ್ಕಲಿಗೆ. ಹೌದ್ರಿ. ಹಾಂ, ನಾವು 30 ರೂಪಾಯಿ ಕಿಲೋ 40 ರೂಪಾಯಿ ಕಿಲೋ ದ್ರಾಕ್ಷಿ ಬೇಡ್ತೇವೆ, ಮತ್ತು ಅಷ್ಟರೊಳಗೆ ಅಷ್ಟೇ ಕೂಡ ಒಕ್ಕಲಿಗೆ. ಸರಿ. ನೀವು 125 ಹೋದ್ರೂ ಚಿಂತಿಲ್ಲ, ತೊಳಕ್ ನಿಂತ್ರಿ ಅವ ಸ್ವಲ್ಪ ಕಂಪ್ಲೀಟ್ ಸಾವಯವ ಬೆಳಿತಾನ. ಹೌದು ಸರ್. ಸರಿ. ತಪ್ಪು ನಮ್ಮದು ಇದೆ, ಗ್ರಾಹಕರದು ತಪ್ಪಿದೆ, ಒಕ್ಕಲಿಗೆ ತಪ್ಪು ಅಂತ ನಾ ಹೇಳೋದಿಲ್ಲ. ಸರಿ ಸರ್. ನಾವು ಏನು ಬೇಡ್ತೇವೆ ಅದ್ರ ಪ್ರಕಾರ ಸಪ್ಲೈ ಮಾಡ್ತಾನೆ ಒಕ್ಕಲಿಗೆ ಅವನು ರೈತ. ಇಲ್ಲಪ್ಪ ನಾವು ಫಿಕ್ಸ್ 150 ರೂಪಾಯಿ ಕಿಲೋ ಆದರೂ ಸಿದ್ಧ ನಮ್ಗೆ ಸಾವಯವ ಬೇಕಂತ ನೀವು ಜಿದ್ದು ಹಿಡಿದ್ರೆ ನಿಮ್ಗೆ ಸಾವಯವ ಬೆಳೆದು ಕೊಡ್ತಾನೆ ಅವನು ರೈತ. ಹೌದ್ರಿ. ಹಾಂ, ಸರಿ ಸರ್. ಈಗ ಅವ್ರು ಅನ್ನೋದು ತಪ್ಪಲ್ಲ, ನಮ್ಗೆ 7 ಟನ್ ಅಷ್ಟೇ ಬರುತ್ತೆ ಎಕರೆಗೆ, 9 ಟನ್ ಲಾಸ್ ಆಗ್ತದೆ ಅಂತ ಅಂತಾರೆ ಅವರು. ಹಾಂ,
ನಾ ಅವ್ರಿಗೆ ಹಿಂಗೆ ಮಾಡಬೇಡಿದ್ರೆ ರಿಕ್ವೆಸ್ಟ್ ಮಾಡ್ಕೋಬೋದು, ಆದ್ರೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀರಿ ನಾ ಗ್ರಾಹಕರಿಗೆ ಉಳಿದ ಜನರಿಗೆ ನೀವು ಆದಷ್ಟು ಸಾವಯವ ತಿನ್ನುವುದನ್ನು ಸ್ಟಾರ್ಟ್ ಮಾಡಿರಿ. ಹೌದಲ್ರಿ. ಹಾಂ, ಈಗ ಬಾಳೆಹಣ್ಣು ನಮಗೆ ಸಾವಯವ ಬೇಕು, ಹೌದ್ರಿ. ಕೆಮಿಕಲ್ದೊಳಗೆ ಎದ್ದಿದ್ದು ಬೇಡ. ನಾಳೆಗೆ ಡಿಸೈಡ್ ಮಾಡಿರಿ ನೀವು. ಹೊಲದಿಂದ ಮಾರ್ಕೆಟ್ಗೆ ರೈತ ಸೀದಾ ಸಾವಯವ ತರ್ತಾನೆ ನಿಮ್ಮ ಹತ್ರ. ಸರಿ ರೀ. ಹಾಂ, ತಪ್ಪು ನಮ್ಮ ತಿನ್ನೋರ್ದು ಇದೆ. ಹಾಂ, ದಯಮಾಡಿ ಗ್ರಾಹಕರು ಸಾವಯವ ತಿನ್ನು ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಇವತ್ತಿಗೆ 18 ವರ್ಷ 20 ವರ್ಷದ ಮಕ್ಕಳ ಹತ್ರ ಕ್ಯಾನ್ಸರ್ ಇದೆ, ಎಷ್ಟೋ ಜಡ್ಡುಗಳು ಸೇರಿಕೊಂಡಿದ್ದೇವೆ. ಅದನ್ನು ಬಿಡಿಸ್ಬೇಕಾದ್ರೆ ರೈತನ ತಪ್ಪಿಲ್ಲ. ರೈತ ಏನು ನಿಮಗೆ ಬೇಡ್ತೀರಿ ಅದನ್ನು ತಂದು ಒದಗಿಸ್ತಾನೆ. ನೀವು ಚೀಪ್ಲಿ 30-25 ರೂಪಾಯಿ ಕಿಲೋ ತಂದು ನಾವೆಲ್ಲಿ ತರಬೇಕು ಸಾವಯವ? ಸರಿ. ಹಾಂ, ಕೈಲಿ ಹಾಕಂತರೂ ಯಾರೂ ತರೋದಿಲ್ಲ. ಅದಕ್ಕೆ ಭಾಳ ಪರಿಶ್ರಮ ಅದ. ಅವನಿಗೆ ನೀವು ಬೆಲೆ ಕೊಟ್ಟರೆ ಅವ ತರ್ತಾನೆ. ಡೆಫಿನೆಟ್ಲಿ 100% ಸಾವಯವ ನಿಮ್ಮ ಮುಂದೆ ತಂದು ಇಡ್ತಾನೆ. ಸರಿ. ದಯಮಾಡಿ ಗ್ರಾಹಕರು ಇದನ್ನು ತಿಳ್ಕೊಬೇಕು ಅಂತ ತಿಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ವಿನಂತಿ ಮಾಡ್ಕೊತೀನಿ. ಸರ್, ಈಗ ದ್ರಾಕ್ಷಿ ಒಂದು ಬಿಟ್ಟು ಮತ್ತೇನೇನು ಪೇರು ಅದಂದ್ರೆ? ಹೌದು ಸರ್. ಮತ್ತೇನಂದ್ರಿ ಸರ್? ಜವಾರಿ ಬೆಳೆ, ಜವಾರಿ ಬೆಳೆ, ಆಮೇಲೆ ಟೋಟಲ್ ಎಲ್ಲ ಥರ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಎಲ್ಲ ಥರ ತರಕಾರಿ ಸರ್. ಇನ್ನುಳಿದ ಹೀರಿ ಟೋಟಲ್ ಎಲ್ಲ ಪಲ್ಯ ಎಲ್ಲ ಐತ್ರಿ. ಅಂತರ ಬೆಳೆ, ಬಹುವಾರ್ಷಿಕ ಬೆಳೆ ಎಲ್ಲ ಆರ್ಗ್ಯಾನಿಕ್ ಸರ್. ದ್ರಾಕ್ಷಿ ಒಂದು 20-25% ಇದು ಸ್ಪ್ರೇ ಬಿಟ್ರೆ ಸರಿ, ಉಳಿದಿದ್ದೆಲ್ಲ ಆರ್ಗ್ಯಾನಿಕ್ ಸರ್. ನೋಡಿ ರೈತ ಬಾಂಧವ್ರೆ, ಅಗದಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿ ನೋಡ್ತೇವೆ, ಇನ್ನು ಮುಂದೆ ಆದಷ್ಟು ನಾವು 100% ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ನಾ ಆಗಲೇ ಹೇಳಿದ್ನಲ್ಲ, ಗ್ರಾಹಕರದ್ದು ಬೇಕು, ಗ್ರಾಹಕರ ಬೇಡಿಕೆ ಬೇಕು. ಹಾಂ, ಈಗ ನೋಡಿರಿ ಮಾರ್ಕೆಟ್ನೊಳಗೆ ನೀವು ಯಾವ ಥರ ಬಯಸ್ತೀರಿ ಆ ಥರ ಮೊಬೈಲ್ ಬರ್ಲಿಕ್ಕತ್ತವ, ಯಾವ ಥರ ಬಯಸ್ತೀರಿ ಆ ಥರ ಡ್ರೆಸ್ ಬರ್ಲಿಕ್ಕತ್ತವ, ಯಾವ ಥರ ಬಯಸ್ತೀರಿ ಆ ಥರ ಶೂಸ್ ಬರ್ಲಿಕ್ಕತ್ತವ. ನೀವು ತಿಂಡಿ ಆಹಾರದೊಳಗೆ ಯಾಕೆ ಜಾಣತನ ಮಾಡ್ತೀರಿ ನೀವು? ಅದನ್ನು ಬಯಸ್ರಿ. ನನಗೆ ಆರ್ಗ್ಯಾನಿಕ್ ಬೇಕಾದ್ರೆ ರೈತ ರೆಡಿ ಅದ ನಿಂತ ನಾವು ನಿಮಗೆ ತಂದು ಕೊಡ್ಲಿಕ್ಕೆ. ಹಾಂ, ಈಗ ಅದು ದ್ರಾಕ್ಷಿ ಒಂದು ಬಿಟ್ಟರೆ ಉಳಿದ ಎಲ್ಲ ಹಣ್ಣುಗಳನ್ನು 100% ನೈಸರ್ಗಿಕದೊಳಗೆ ಬೆಳಿತಾರೆ ಇವರು. ಸರಿ. ಹಾಂ, ಅದಕ್ಕೆ ದಯಮಾಡಿ ನೀವು ಏನದಪ್ಪ ಅಂದ್ರೆ ಆದಷ್ಟು ಇದು ಎಂಥ ಜಾಗದಾಗ ಬೆಳಿಕತ್ತಾರ ಸರ್ ಅಂದ್ರೆ, ಇಬ್ಬರು ಕೂಡಿ ಅಣ್ಣತಮ್ಮರು, ಇದು ಗುಡ್ಡಗಾಡು ಪ್ರದೇಶ ಹೌದಿಲ್ಲ ಸರ್? ಹೌದು ಸರ್, ಪೂರ ಬೆಂಗಾಡು ಸರ್. ಇದನ್ನು ಎಷ್ಟು ವರ್ಷದಿಂದ ಸರ್ ಇಲ್ಲಿ ಮಾಡೋದು ನೀವು? 2007 ಸರ್. 2007ರಿಂದ ಸರ್. 7ರಿಂದ ಇದೇ ಮೊನ್ನೆ 2007ರಿಂದ ಅಂದರೆ 3 ವರ್ಷಗಳ 13 ವರ್ಷದಿಂದ ಮಾಡ್ತಾ ಇದ್ದಾರೆ. 13 ವರ್ಷಕ್ಕಿಂತ ಮುಂಚೆ ಇದು ಫುಲ್ ಗುಡ್ಡಿತ್ತು, ಬೆಟ್ಟಿತ್ತು. ಅದನ್ನು ಪೂರಾ ಕಲ್ಲಿದೆ, ಕಲ್ಲು ಬಿಟ್ಟರೆ ಏನೂ ಇಲ್ಲ ಇಲ್ಲಿ. ಆ ಕಲ್ಲನ್ನು ಒಡೆದು JCB ಹಚ್ಚಿ ಸಮ ಮಾಡಿ ಇದನ್ನು ಮಾಡಿ ಇಂಥ ಬಂಗಾರದ ಮನುಷ್ಯ ಟೈಪ್ ಮಾಡಿಬಿಟ್ಟಾರೆ ಇವರು. ಸರಿ ಸರ್. ಈ ತೋಟ ತಿರ್ಗಾಡಿ ನೀವು ತೋರಿಸಿದ್ದೀನಿ, ಈಗಾಗಲೇ ನೋಡಿದಿರಿ ನೀವು. ಇಂಥ ಸಮೃದ್ಧಿ, ಇಂಥ ಹಸಿರು, ಇಂಥ ಇದು ಮಾಡ್ಬೇಕಾದ್ರೆ ಗುಡ್ಡಗಾಡದೊಳಗೆ ಅದನ್ನು JCB ಹಚ್ಚಿ ಲೆವೆಲ್ ಮಾಡಿ ಇದನ್ನು ಮಾಡಿದ್ದಾರೆ. ಕಡಿಮೆ ನೀರಿನೊಳಗೆ ಮತ್ತೆ. ಅದಕ್ಕೆ ರೈತನಿಗೆ ಯಾವುದೂ ಅಸಾಧ್ಯ ಇಲ್ಲ, ಮನಸ್ಸು ಬೇಕು ಮಾಡೋದು. ಇಂಥಲ್ಲಿ ಎಂಥ ಮನೆ ಕಟ್ಟಿದ್ದಾರೆ ಅವರು ಅಂದರೆ ನೀವು ಸಿಟಿಯೊಳಗೂ ಕಟ್ಟೋಕ್ಕಾಗಲ್ಲ. ಅಂಥ ಮನೆ ಕಟ್ಟಿದ್ದಾರೆ, ಎಂಥ ಜೀವನ ಸುಂದರ. ಇಲ್ಲಿ ಬಂದರೆ ನಿಸರ್ಗ ರಮಣೀಯ ಬಿಟ್ಟು ಹೋಗಬೇಕು ಅಂತ ಅನಿಸೋದಿಲ್ಲ. ಇದಲ್ಲದೆ ಇಂಥಲ್ಲಿ ಸರ್ಕಾರ ಹುಡುಕಾಡಿ ಬಂದು ಇವರಿಗೆ ರೈತ ಪಂಡಿತ ಪ್ರಶಸ್ತಿಗಳನ್ನು ಕೊಟ್ಟದಪ್ಪ ಅಂದರೆ ಸರ್ಕಾರಕ್ಕೂ ನಮ್ಮ ಧನ್ಯವಾದಗಳು. ಯಾಕಂದ್ರೆ ರೈತನಿಗೆ ಪ್ರೋತ್ಸಾಹ ನೀಡಿದ್ರೆ ಮಾತ್ರ ರೈತ ಮುಂದೆ ಬರ್ತಾನೆ. ಅವ ಏನು